Good morning, everyone. So already till now we have discussed already chapter 1, chapter 2 and chapter 3, and today we are going to already started that chapter 4, that is data structure, and already we have discussed a lot of the things in the data structure, that is the operations on primitive data types and non-primitive data types, and discussed a lot of the things in the previous classes. Today we will go for a traversing a linear array, traversing a linear array. Traversing a linear array. Traversing a linear array means what exactly here? The term then traversing a linear array. Array in the sense every element of the array should be read as a subscript value of a of 0, a of 1, a of 2, a of 3. Like this you are going to read the entire data with, suppose these are the data over here. So ಇದೆಲ್ಲ ಡಾಟಾ ಇತ್ತು ಅಂತಂದ್ರೆ ಈ ಡಾಟಾನ ರೀಡ್ ಮಾಡ್ಕೋಬೇಕು ಅಂದ್ರೆ ನಮಗೆ ಅಡ್ರೆಸ್ ವ್ಯಾಲ್ಯೂ ಏನಿದೆ a of 0, a of 1, a of 2, a of 3. ಡಾಟಾ ಬಂದ್ಬಿಟ್ಟು 100, 200, 300, 400 ಅಂತಾನೆ ಕೊಟ್ಟರೆ ಇದನ್ನ ರೀಡ್ ಮಾಡಬೇಕು ಅಂತಂದ್ರೆ ಈ ಮೆಮೊರಿ ಅಡ್ರೆಸ್ ನ ನಾವು ಈ ರೀತಿಯಲ್ಲಿ ಟಾರ್ಗೆಟ್ ಮಾಡಬೇಕು. a of 0, a of 1, a of 2, a of 3 ಅಂತ ಹೇಳಿ ನಾವು ಮಾಡ್ತಾ ಇದ್ವಿ. ಇದಕ್ಕೆ ನಾವು ಅರೇ ಅಂತ ಹೇಳ್ತಿದ್ವಿ. ಅರೇ ಅಂತ ಯಾವುದಕ್ಕೆ ಹೇಳಬೇಕಾಗುತ್ತೆ? ಅರೇ ಎಲಿಮೆಂಟ್ ಯಾವಾಗಲೂ a of ಈ ರೀತಿ ಇದ್ರೆ ಇದು ಅರೇ ಅಂತ ನಾವು ಹೇಳಬೇಕು. ಅರ್ಥ ಆಯ್ತಾ? ಅದು ಎಂಟಿ ಇದ್ರೆ ಎಂಟಿ ಆದ್ರೂ ಇರಲಿ, with size or without size or maybe empty, any kind, but a with followed by the brackets is nothing but it is a array element. ಇದೇ ಏನಾದರೂ ಬರೀ a ಅಂತ ಅಷ್ಟೇ ಇತ್ತು ಅಂತಂದ್ರೆ ನಾವು ವೇರಿಯೇಬಲ್ ಅಂತ ಹೇಳ್ತೀವಿ ಹೊರತಾಗಿ ಅರೇಸ್ ಅಂತ ನಾವು ಹೇಳಕ್ ಬರೋದಿಲ್ಲ. ಅರ್ಥ ಆಯ್ತಾ? ಸೊ a is a variable. If it is a of ಈ ತರ ಇತ್ತು ಅಂದ್ರೆ it is array element ಅಂತ ನಾವು ಹೇಳಬೇಕು. ಅರ್ಥ ಆಯ್ತಾ? ಸೊ ಲೆಟ್ us go for ಟ್ರಾವರ್ಸಿಂಗ್ ಎ ಲೀನಿಯರ್ ಅರೇ ಅಂತ ನಾವು ಹೇಳ್ತಾ ಇದ್ದೀವಿ. ಟ್ರಾವರ್ಸಿಂಗ್ ಅಂತಂದ್ರೆ ಅರ್ಥ ಏನು? ಟ್ರಾವರ್ಸಿಂಗ್ ಇಸ್ ದ ಪ್ರೋಸೆಸ್ ಆಫ್ ವಿಸಿಟಿಂಗ್ ಈಚ್ ಸಬ್ಸ್ಕ್ರಿಪ್ಟ್ ಅಟ್ ಲೀಸ್ಟ್ ಒನ್ಸ್ ಫ್ರಮ್ ದ ಬಿಗಿನಿಂಗ್ ಟು ದ ಲಾಸ್ಟ್ ಎಲಿಮೆಂಟ್. ಅಂದ್ರೆ ದ ಪ್ರೋಸೆಸ್ ಆಫ್ ವಿಸಿಟಿಂಗ್ ಆಫ್ ಈಚ್ ಸಬ್ಸ್ಕ್ರಿಪ್ಟ್ ಅಟ್ ಲೀಸ್ಟ್ ಒನ್ಸ್ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ಅಂತ ಹೇಳ್ತೀವಿ. ಸಪೋಸ್ ಇದೇನಾದ್ರೂ ಬಿಗಿನಿಂಗ್ ಇತ್ತು, ಇದೇನಾದ್ರೂ ಎಂಡ್ ಇತ್ತು ಅಂತ ಅನ್ಕೊಡ್ರಿ, ಅಂದ್ರೆ 0 to 3 ಇತ್ತು ಅಂತ ಅನ್ಕೊಡ್ರಿ. ಈ ಡಾಟಾ ಏನಾದ್ರು ಇದಕ್ಕೆ ನಾವು ಸಬ್ಸ್ಕ್ರಿಪ್ಟ್ ಅಂತ ನಾವು ಹೇಳಿದ್ವಿ. a0, a1, a2, a3 ಅಂತ ನಾವು ಹೇಳ್ತೀವಿ. ಸಬ್ಸ್ಕ್ರಿಪ್ಟ್ ಅಂತ ನಾವು ಹೇಳ್ಬೇಕಾಗುತ್ತೆ. ಹೌದಾ? ಸೊ ಇದನ್ನು ನಾವು ಟ್ರಾವರ್ಸಿಂಗ್ ಅಂದ್ರೆ ಅರ್ಥ ಏನ್ ಮಾಡ್ಕೋಬೇಕು? ಏನ್ ಮಾಡುತ್ತೆ ಇದು? ಇಟ್ ವಿಲ್ ವಿಸಿಟ್ ಫಾರ್ ಎವ್ರಿ ಸಬ್ಸ್ಕ್ರಿಪ್ಟ್. ಏನಾಗುತ್ತೆ? ಪ್ರತಿಯೊಂದು ಸಬ್ಸ್ಕ್ರಿಪ್ಟ್ ಗೆ ನೀವು ವಿಸಿಟ್ ಮಾಡಲೇಬೇಕು ಫ್ರಮ್ ಬಿಗಿನಿಂಗ್ ಟು ಎಂಡಿಂಗ್. ಇಟ್ ಇಸ್ ನಾಟ್ ಲೈಕ್ ರ್ಯಾಂಡಮ್ ಮಾಡ್ತಾ ಇಲ್ಲ. ಅಂದ್ರೆ 0, 1, 2, 3, 4 ನೀವು ಯಾವುದೊಂದು ಎಲಿಮೆಂಟ್ ಸಪೋಸ್ 400 ಸರ್ಚ್ ಅಂತ ಮಾಡ್ಕೊಂಡು 400 ಸರ್ಚ್ ಮಾಡಬೇಕು ಅಂತಂದ್ರೆ ಎವ್ರಿ ಟೈಮ್ ಯು ನೀಡ್ ಟು ಗೋ ಫಾರ್ ವಿಸಿಟಿಂಗ್ 0, 1, 2 ಆಮೇಲೆ 3 ಹೋಗುತ್ತೆ. ಅಂದ್ರೆ ಇಟ್ ಮೀನ್ಸ್ ದಟ್ ಟ್ರಾವರ್ಸಿಂಗ್ ಆಫ್ ದ ಈಚ್ ಎಲಿಮೆಂಟ್ ಆಫ್ ದಿ ಅರೇ. ವೆನೆವರ್ ನೀವು ಏನಾದರೂ ಟ್ರಾವರ್ಸಿಂಗ್ ನೀವು ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವೇನ್ ಮಾಡಬೇಕು? ಟ್ರಾವರ್ಸಿಂಗ್ ಅಂತಂದ್ರೆ ಪ್ರತಿಯೊಂದು ಎಲಿಮೆಂಟ್ ನೀವು ವಿಸಿಟ್ ಮಾಡಿ ನೀವು ಡಾಟಾನ ಟ್ರಾವರ್ಸ್ ಮಾಡಬೇಕಾಗುತ್ತೆ ಹೊರತಾಗಿ ವಿತೌಟ್ ಯಾವುದೊಂದು ಎಲಿಮೆಂಟ್ ನ ಬಿಟ್ಟು ನೀವು ಬೇರೆ ಕಡೆ ಜಂಪ್ ಆಗ್ತೀನಿ ಅಂದ್ರೆ ಬರೋದಿಲ್ಲ. But here what exactly saying that traversing nothing but visiting of the each subscript of the element at least once from beginning to last ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾವು ಟ್ರಾವರ್ಸಿಂಗ್ ಅಂತ ನಾವು ಹೇಳಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಇದೆ, ಟ್ರಾವರ್ಸಿಂಗ್ ಆಫ್ ದಿ ಲೀನಿಯರ್ ಅರೇ ಅಂತ ಅಂತದೆ. ಸೊ ಟ್ರಾವರ್ಸಿಂಗ್ ಈಸ್ ದ ಪ್ರೋಸೆಸ್ ಆಫ್ ವಿಸಿಟಿಂಗ್ ಈಚ್ ಸಬ್ಸ್ಕ್ರಿಪ್ಟ್ at least once ಅಂತ ಇದೆ. at least once. ಸೊ ಹಾಗಿರುವಾಗ ಅಲ್ಗಾರಿದಮ್ ಹೇಗೆ ಬರೀಬೇಕು ಅಂತಂದ್ರೆ ಇಲ್ಲಿ ಮೆಥಡ್ ಮಾತ್ರ ಇರುತ್ತೆ. ಪೂರ್ತಿ ಪ್ರೋಗ್ರಾಮ್ ಅದ ಸ್ಟಾರ್ಟ್ ರೀಡಿಂಗ್ ವೇರಿಯೇಬಲ್ ಅಂತವೇನಿರೋದಿಲ್ಲ. ಇಟ್ ವಿಲ್ ಜಸ್ಟ್ ಶೋಸ್ ದ ಅಲ್ಗಾರಿದಮ್ ದಟ್ ಫಾರ್ LOC is equal to LB to UB. UB ಅಂತಂದ್ರೆ ಅಪ್ಪರ್ ಬೌಂಡ್ ಅಂತ ಅರ್ಥ, LB ಅಂತಂದ್ರೆ ಲೋಯರ್ ಬೌಂಡ್ ಅಂತ ಅರ್ಥ. ಅಪ್ಪರ್ ಬೌಂಡ್ ಅಂದ್ರೆ LB, ಇದು UB ಅಂತ ನಾವು ಹೇಳ್ತೀವಿ. ಅಂದ್ರೆ ಫ್ರಮ್ 0 to 3 ಅಂದ್ರೆ ಇದಕ್ಕೆ ಸ್ಟಾರ್ಟಿಂಗ್ ವೇರಿಯೇಬಲ್ ಏನಂತೀವಿ ನಾವು ಬಿಗಿನಿಂಗ್ ಗೆ ಲೋಯರ್ ಬೌಂಡ್ ಅಂತ ಹೇಳ್ಬೇಕು. ಎಂಡ್ ಎಲಿಮೆಂಟ್ ಇತ್ತಂದ್ರೆ ಅಪ್ಪರ್ ಬೌಂಡ್ ಅಂತ ನಾವು ಹೇಳ್ಬೇಕಾಗುತ್ತೆ. LOC ಅಂತಂದ್ರೆ ಲೊಕೇಶನ್ ಅಂತ ಹೇಳ್ಬೇಕು. ಲೊಕೇಶನ್ ಅಂತಂದ್ರೆ ಲೊಕೇಶನ್ ಇಸ್ ಈಕ್ವಲ್ ಟು ಫ್ರಮ್ 0 to 5, 0 to 10 ಅಂದ್ರೆ ನಿಮಗೆ ಎಷ್ಟು ಎಲಿಮೆಂಟ್ ಸೈಜ್ ಕೊಟ್ಟಿದ್ರೆ ಅಷ್ಟು ಇಲ್ಲಿ ಎಷ್ಟಿದೆ? ಇಲ್ಲಿ 3 ಅಂತ ಇದೆ. ಸೊ 0, 1, 2, 3 ಟೋಟಲ್ 4 ಎಲಿಮೆಂಟ್ಸ್ ಇದೆ. ಸೊ 0 to 4 ಅಂತ ಹಾಕ್ಬೋದು, 0 to 3 ಅಂತ ಹಾಕ್ಬೋದು, ಅಥವಾ 1 to 4 ಅಂತ ಆದ್ರೂ ಹಾಕ್ಬೋದು. ಆಯ್ತಾ? ಸೊ ಫಾರ್ ಲೊಕೇಶನ್ ಇಸ್ ಈಕ್ವಲ್ ಟು
lower bond to upper bond process A of LOC. ಇಲ್ಲಿ ಬಂದಿರತಕ್ಕಂತ ಏನು ಎಲಿಮೆಂಟ್ ಇರ್ತಾನೆ ಲೊಕೇಶನ್, that location will be stored. If it is A of 0, then A of 0. If it is A of 3, then it will go for A of 3. After processing this element, the entire for loop has been completed over here, and then it will go for exiting the algorithm. So to understand this algorithm, we have written in terms of the program alli ನಾವು implementation ನಾವು ಮಾಡಿದೀವಿ ಇಲ್ಲಿ. So ಈ program ಅಲ್ಲಿ ಈ ಪ್ರೋಗ್ರಾಮ್ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ ಪ್ರೋಗ್ರಾಮ್ ಗೆ ಟ್ರಾವರ್ಸಿಂಗ್ ಆಫ್ ಲೀನಿಯರ್ ಅರೇ. ಈ ಪ್ರೋಗ್ರಾಮ್ ಅಲ್ಲಿ ಏನಂತಿದೆ, ಹ್ಯಾಶ್ ಡಿಫಾಲ್ಟ್ ಆಗಿ ಹ್ಯಾಶ್ ಇನ್ಕ್ಲೂಡ್ iostring.h, ಹ್ಯಾಶ್ ಇನ್ಕ್ಲೂಡ್ stdio.io.h, ಹ್ಯಾಶ್ ಇನ್ಕ್ಲೂಡ್ pointer.h ಅಂತ ನಾವೆಲ್ಲ ಬರಿತಾ ಇದ್ದೀವಿ, ಹೆಡರ್ ಫೈಲ್ಸ್ ಎಲ್ಲ ಬರೆದು. ಅದಾದ ನಂತರ we will start the program void main parenthesis left and right parenthesis flower bracket open declaration section int a of 10 I n and clear screen and see out how many elements you want to enter. How many elements you want to enter ಅಂತ ಹೇಳಿ ಕೇಳ್ತಾವ. ನೀವೇನ್ ಮಾಡ್ತೀರಿ, 5 ಅಂತ ಎಂಟ್ರಿ ಮಾಡಬಹುದು, 10 ಅಂತ ಎಂಟ್ರಿ ಮಾಡಬಹುದು, 3 ಅಂತ ಆಸ್ ಪರ್ ದಿ ಯೂಸರ್ ಎಷ್ಟು ವೇರಿಯಬಲ್ ನ ಎಷ್ಟು ಎಲಿಮೆಂಟ್ಸ್ ಎಂಟ್ರಿ ಮಾಡಬೇಕು ಅಂತ ಇದನ್ನ ಅಷ್ಟು how many numbers of elements ಅಂತ ಹೇಳಿದ್ರೆ ನಾನು ಇಲ್ಲಿ 5 ಅಂತ ಕನ್ಸಿಡರ್ ಮಾಡ್ಕೊಂತೀನಿ. 5 ಯಾವುದು ಏನಾಗುತ್ತೆ, ಅದು n is equal to 5 ಅಂತ ಬರುತ್ತೆ. see out enter the elements ಅಂತಂದ್ರೆ 5 ಎಲಿಮೆಂಟ್ಸ್ ರೀಡ್ ಮಾಡಬೇಕು. 5 ಅಂತಂದ್ರೆ ಅದು ಯಾವ್ದಾದ್ರು ಇರಬಹುದು, 10 ಇರಬಹುದು, 20 ಇರಬಹುದು, 30 ಇರಬಹುದು, 50 ಇರಬಹುದು ಅಥವಾ 60 ಇರಬಹುದು. ಡಾಟಾ ಅಥವಾ ಎಲಿಮೆಂಟ್ ಯಾವುದೇ ರೀತಿ ಆದ್ರೂ ಏನೇ ಇರಬಹುದು, ಬಟ್ ಅದೇನ್ ಮಾಡುತ್ತೆ, ರೀಡ್ ಮಾಡ್ಕೊಳುತ್ತೆ. ಈಗ ಸಪೋಸ್ ನಾನು ಅದನ್ನೇ ಇಲ್ಲಿ ಎಂಟ್ರಿ ಮಾಡ್ಬೇಕಿತ್ತು ಅಂತ ಅನ್ಕೊಳ್ರಿ, ಸಪೋಸ್ 5 ಅಂತ ಕೊಟ್ಟಿದ್ದೀನಿ ನಾನು, ಅಂದ್ರೆ 0 to 4 ಅಂತ ಅರ್ಥ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ I is equal to 0, A of I is equal to 0. I ಅಂತಂದ್ರೆ ಇಲ್ಲಿ A of I ಅಂತ ತಿಳಿದಿದೆಯಲ್ಲ, ಇಲ್ಲಿ ಏನಂತಿದೆ A of I ಅಂತ ಇರ್ತಾನೆ, ಅದು A of I ಅಂತ ಇತ್ತು. A of I ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿದೆ, A of I is equal to 0 ಅಂತ ಇತ್ತು. ಯಾವ್ದು ಕೊಡ್ತಾ ಇದ್ದೀನಿ ನಾನು, ಫಸ್ಟ್ ಎಲಿಮೆಂಟ್ 10 ಅಂತ ಕೊಟ್ಟಿದ್ದೇನೆ ಅಂತ ಅನ್ಕೊಳ್ರಿ. ಸೊ ಇಲ್ಲಿ ನೋಡೋಣ, ಈ ಎಲಿಮೆಂಟ್ ಡಿಸ್ಪ್ಲೇ ಮಾಡ್ತೀವಿ ನೋಡೋಣ. ಸೊ ನಾನು ಏನ್ ಮಾಡ್ತೀನಿ, ಫಸ್ಟ್ I is equal to 0 ಇದ್ದಲ್ಲಿ 10 ಅಂತ ಬರುತ್ತೆ, ಆಮೇಲೆ 20 ಅಂತ ಹಾಕ್ತೀನಿ, ಆಮೇಲೆ 30 ಅಂತ ಬರೀತೀನಿ, ಆಮೇಲೆ 50 ಅಂತ ಹಾಕ್ತೀನಿ, ಆಮೇಲೆ 10 ಅಂತ ಬರೀತೀನಿ. ಆಯ್ತಾ, ಈ ರೀತಿಯಲ್ಲಿ ನಾನು ಡಾಟಾ ಎಂಟ್ರಿ ಮಾಡ್ತೀನಿ. ಅದಾದ ನಂತರ ಇದು I is equal to 0, ಇದು I is equal to 1, ಇದು I is equal to 2, I is equal to 3, I is equal to 4 ಅಪ್ ಟು ಎಲ್ಲಿಗೆ 5 ಎಲಿಮೆಂಟ್ ಆಗೋವರೆಗೂ ಡಾಟಾ ಎಲ್ಲ ರೀಡ್ ಮಾಡಿಬಿಟ್ಟು ಫಾರ್ ಲೂಪ್ ಎಕ್ಸಿಟ್ ಆಗುತ್ತೆ. ಅಂದ್ರೆ ಈ ಫಾರ್ ಲೂಪ್ ಏನಿದೆ, ಆಫ್ಟರ್ ಕಂಪ್ಲೀಟಿಂಗ್ A of ಲೊಕೇಶನ್ ಏನಿದೆ I is equal to ಅಂತ ಹೇಳಿ, ಅದಾದ ನಂತರ ಎಂಡ್ ಆಫ್ ದಿ ಫಾರ್ ಲೂಪ್. ಆಫ್ಟರ್ ಎಂಡಿಂಗ್ ದಿಸ್ ಎಲಿಮೆಂಟ್ ಆದ ತಕ್ಷಣ ದ ಎಲಿಮೆಂಟ್ಸ್ ಆರ್ ಅಂತ ಬರುತ್ತೆ, ಅಂದ್ರೆ ರೀಡ್ ಮಾಡಿದ್ರೆ ಡಿಸ್ಪ್ಲೇ ಮಾಡ್ಬೇಕಲ್ಲ. ಈಗ ದ ಎಲಿಮೆಂಟ್ಸ್ ಆರ್ ಅಂತ ನಾವು ಹೇಳಿ, ಸೊ 20, 20, 30, 50, 10 ಅಂತ ಇದೆ, ಹೌದಾ. ಈ ಎಲಿಮೆಂಟ್ಸ್ ನಾವು ಡಿಸ್ಪ್ಲೇ ಮಾಡಬೇಕು ಅಂತಂದ್ರೆ ಏನಂತಿದೆ ಅಲ್ಲಿ, A of I, that is A of I ಅಂತಂದ್ರೆ ಎಷ್ಟು ಇನಿಷಿಯಲ್ ವ್ಯಾಲ್ಯೂ 0 ಅಂತ ಇದೆ. A of 0 is equal to 10, A of I is equal to, A of 1 is equal to 20, A of I, that is A of 2 is equal to 30, 50 and 10. ಈ ರೀತಿಯಾಗಿ ಎಲಿಮೆಂಟ್ ಡಿಸ್ಪ್ಲೇ ಅಂದ್ರೆ ಇವೆಲ್ಲ ಡಿಸ್ಪ್ಲೇ ಆಗೋದಿಲ್ಲ ನಿಮಗೆ, ನನಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. A of I ಅಂತಂದ್ರೆ ಈ ರೀತಿಯಾಗಿ, ಅಂದ್ರೆ ನಿಮ್ಗೆ ಬರೋದು ಔಟ್ಪುಟ್ ಏನಂತಂದ್ರೆ 10, 20, 30, 40, 50, 10 ಅಂತ ಡಿಸ್ಪ್ಲೇ ಆಗುತ್ತೆ. ಬಟ್ ಇದು ಹೇಗೆ ರೀಡ್ ಆಗುತ್ತೆ ಸರ್ ಅಂತಂದ್ರೆ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬಟ್ ಇಲ್ಲಿ ಎಲಿಮೆಂಟ್ಸ್ ಆದ ತಕ್ಷಣ ಏನಾಗುತ್ತೆ, 10, 20, 30, 50 ಅಥವಾ 10 ಈ ಎಲಿಮೆಂಟ್ಸ್ ನ ರೀಡ್ ಮಾಡ್ಕೊಂಡು ಇದನ್ನೇ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ, A of I is equal to ಇದೆಯಲ್ಲ, C out of A of I ಅಂತ ಕೊಟ್ಟಿರ್ತಾನೆ. A of I ಅನ್ನೋದನ್ನ A of 0, I is equal to 0 ಅಂತ ಕೊಟ್ಟಿರ್ತೀರಿ. 0 is equal to 10, A of I is equal to A of 1 ಅಂತ ಬರುತ್ತೆ. ಅವಾಗ A of 1, ಸೊ ಅವಾಗ 20 ಅಂತ ಬರುತ್ತೆ. A of I ಹೊಸ ಎಲಿಮೆಂಟ್ ಏನಾಗುತ್ತೆ, A of 2, 30, A of 3, 50, A of 4, 10. ಸೊ ಈ ರೀತಿಯ ಡಾಟಾ ಎಲಿಮೆಂಟ್, ಬಟ್ ಇದು ನಿಮಗೆ ಅರ್ಥ ಆಗಿ ತೋರಿಸ್ತಾ ಇದ್ದೀನಿ, ಬಟ್ ಎಲಿಮೆಂಟ್ ಮಾತ್ರ
10 20 30 50 10 ಅಂತಾನೆ ಡಿಸ್ಪ್ಲೇ ಆಗುತ್ತೆ. ಬಟ್ ಅರ್ಥ ಮಾಡ್ಕೊಂಡಿದ್ದಕ್ಕೆ ಏನಾಗಬೇಕು, F5 F0 F1 F2 F3 F4 ವರೆಗೆ ಫಾರ್ ಲೂಪ್ ಅಂತ ಕೊಟ್ಬಿಟ್ಟು ನಾವೇನ್ ಮಾಡ್ತೀವಿ, ಒನ್ ಬೈ ಒನ್ ಡಾಟಾ ಎಲಿಮೆಂಟ್ ನ ಡಿಸ್ಪ್ಲೇ ಮಾಡ್ತಾ ಇದೀವಿ. ಬಟ್ ಎಲಿಮೆಂಟ್ ಯಾವಾಗಲೂ ಈ ರೀತಿ ಡಿಸ್ಪ್ಲೇ ಆಗೋದಿಲ್ಲ, ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ವಿತ್ ಸರ್ಟನ್ ಸ್ಪೇಸ್. ಸೆಟ್ ವಿಡ್ತ್ ಅಂತ ಅರ್ಥ, SETW4 ಅಂತಂದ್ರೆ ಸೆಟ್ ವಿಡ್ತ್. ವಿಡ್ತ್ ನ 4 ಸ್ಪೇಸ್ ಅಂತ ಹೇಳಿ, ಒಂದು ಎಲಿಮೆಂಟ್ ಡಿಸ್ಪ್ಲೇ ಆದ ತಕ್ಷಣ 4 ಜಾಗ 4 ಸ್ಪೇಸ್ ಕೊಟ್ಬಿಟ್ಟು ಡಿಸ್ಪ್ಲೇ ಆಗಲಿ ಅಂತ ಹೇಳಿ ಸೆಟ್ W ಅಂತ ನಾವು ಕೊಡ್ತಾ ಇದೀವಿ. ಇದು ಬಂದ್ಬಿಟ್ಟು ನಿಮ್ದು ಟ್ರಾವರ್ಸಿಂಗ್ ಎ ಲೀನಿಯರ್ ಅರೇ, ಟ್ರಾವರ್ಸ್ ಡೆಫಿನಿಷನ್, algorithm, step 1, step 2, and with one program example. That is nothing but it will take the input ತಗೊಳುತ್ತೆ, ಔಟ್ಪುಟ್ ನ ಡಿಸ್ಪ್ಲೇ ಮಾಡುತ್ತೆ, ಅಷ್ಟೇ ಕೆಲಸ ಇರುತ್ತೆ. ಬೇರೆ ಏನು ಎಡಿಷನ್ ಇರ್ಬೋದು ಅಥವಾ ಸಬ್ಟ್ರಾಕ್ಷನ್ ಅಂತ ಏನು ಮಾಡೋದಿಲ್ಲ, ಜಸ್ಟ್ ಡಾಟಾ ರೀಡ್ ಮಾಡ್ಕೊಳ್ತಾ ಇದೀವಿ. ಇದೇನಿದೆ ಈ ಭಾಗಕ್ಕೆ ನಾವು ಇನ್ಪುಟ್ ಅಂತ ನಾವು ಹೇಳ್ತೀವಿ, ಈ ಭಾಗಕ್ಕೆ ನಾವು ಔಟ್ಪುಟ್ ಅಂತ ನಾವು ಹೇಳ್ತೀವಿ. ಆಯ್ತಾ? ಸೊ ಇದು ಡಿಕ್ಲರೇಷನ್ ಸೆಕ್ಷನ್, ಇದು ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಇದು ಈ ಪ್ರೋಗ್ರಾಮ್ ಅಲ್ಲಿ ಇರತಕ್ಕಂಥದ್ದು ಮತ್ತೆ ಅಲ್ಗಾರಿದಮ್ ಅಲ್ಲಿ ಇರತಕ್ಕಂಥ ಟೆಕ್ನಿಕ್ಸ್. ಅದಕ್ಕೆ ನಾವು ಟ್ರಾವರ್ಸಿಂಗ್ ಎ ಲೀನಿಯರ್ ಅರೇ ಅಂತ ನಾವು ಹೇಳ್ತಾ ಇದೀವಿ. ನೆಕ್ಸ್ಟ್ ಯಾವ ಅಲ್ಗಾರಿದಮ್ಸ್ ಅನ್ನೋದನ್ನ ನಾವು ನೋಡೋಣ. ಓಕೆ, ಸೊ ಈ ಪ್ರೋಗ್ರಾಮ್ ಅಲ್ಲಿ ನಾವು ಕಲಿಬೇಕಾಗಿರೋದು ಒಂದೇ, ಇನ್ಪುಟ್ ಮತ್ತೆ ಔಟ್ಪುಟ್ ಹೇಗೆ ರೀಡ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ನಮಗೆ. ಇಲ್ಲಿ ಸ್ಟೇಟ್ಮೆಂಟ್ ಹಾಕಿದ್ದೀನಿ ನಾನು ಈ ಪ್ರೋಗ್ರಾಮ್ ಅಲ್ಲಿ. ಈ ಪ್ರೋಗ್ರಾಮ್ ಅಲ್ಲಿ ಇನ್ಪುಟ್ ಔಟ್ಪುಟ್ ಅಂತಂದ್ರೆ ಇದು ಇನ್ಪುಟ್ ಸೆಕ್ಷನ್ ಯಾವುದು, ಔಟ್ಪುಟ್ ಸೆಕ್ಷನ್ ಯಾವುದು ಅಂತ ನಿಮಗೆ ಏನಾದ್ರು ಕ್ವಶನ್ ಅರೈಸ್ ಆಯ್ತು ಅಂತಂದ್ರೆ, ಇಲ್ಲಿ ನೋಡಿ ಕಂಪ್ಯೂಟರ್ ಅಲ್ಲಿ ನೀವು ಇನ್ಪುಟ್ ಮಾಡಿರ್ತಕ್ಕಂಥ ಕೀಬೋರ್ಡ್ ಇಂದ ಡಾಟಾ ಏನು ಇನ್ಪುಟ್ ಮಾಡ್ತಿರ್ತಾನೆ ಆ ಡಾಟಾನ ರೀಡ್ ಮಾಡಬೇಕು ಅಂದ್ರೆ 10 20 ಅಂತ ಏನು ಎಂಟ್ರಿ ಮಾಡ್ತೀನಿ, ಸಪರೇಟ್ ಆಗಿ ಕೀಬೋರ್ಡ್ ಇಂದ ಯೂಸ್ ಮಾಡ್ತೀವಿ, ಅದನ್ನ ಎಂಟ್ರಿ ಮಾಡ್ತೀವಿ. ಅದನ್ನ ರೀಡ್ ಮಾಡ್ಕೋಬೇಕು ಅಂತಂದ್ರೆ ನಾವು ಹಾಕ್ಬೇಕಾಗಿದ್ದು ಲೂಪ್ ಕಂಡೀಷನ್ ಏನು, ಈ ಸ್ಟೇಟ್ಮೆಂಟ್ ರೀಡ್ ಮಾಡ್ಕೊಳ್ಳಿಕ್ಕೂ ಇದೇ ಸ್ಟೇಟ್ಮೆಂಟ್, ಇನ್ಪುಟ್ ಮಾಡ್ಕೊಳ್ಳಿಕ್ಕೆ ಇದೇ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾ ಇದ್ದೀನಿ, ಔಟ್ಪುಟ್ ಡಿಸ್ಪ್ಲೇ ಮಾಡಲಿಕ್ಕೆ ಇನ್ಪುಟ್ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಾನು ಸಿ ಇನ್ ಅಂತ ಯೂಸ್ ಮಾಡ್ತೀನಿ, ಇಲ್ಲಿ ನಾನು ಸಿ ಔಟ್ ಅಂತ ಯೂಸ್ ಮಾಡ್ತೀನಿ. ಅಂದ್ರೆ ಇದು ಇನ್ಪುಟ್ ಪರ್ಪಸ್ ಆಗಿ, ಇಲ್ಲಿ ಬಂದ್ಬಿಟ್ಟು ಔಟ್ಪುಟ್ ಪರ್ಪಸ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರೋಗ್ರಾಮ್ ನೀವು ಸ್ಟಾರ್ಟಿಂಗ್ ಸ್ಟೇಜ್ ಇರೋದ್ರಿಂದ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಬಿಕಾಸ್ ಫಾರ್ ಫರ್ದರ್ ಅಲ್ಗಾರಿದಮ್ಸ್ ಬರ್ತವೆ, ಆ ಅಲ್ಗಾರಿದಮ್ ವಿತ್ ಪ್ರೋಗ್ರಾಮ್ಸ್ ಇರಬೇಕಾಗಿರುತ್ತೆ. ಆ ಟೈಮಲ್ಲಿ ಸಿ ಔಟ್ ಅಂದ್ರೆ ಏನ್ ಸರ್, ಸಿ ಇನ್ ಅಂದ್ರೆ ಏನ್ ಸರ್ ಅಂತ ಹೇಳಿ, ಹಾಗೆ ಮತ್ತೆ ಒನ್ ಆಫ್ ದೀಸ್ ಥಿಂಗ್ಸ್ ಅಂತ ಹೇಳಿ ಮತ್ತೆ ಕ್ವಶನ್ ಅರೇಸ್ ಆಗ್ಲಿಕ್ಕೆ ಹೋಗಬೇಡಿ. ಬಿಕಾಸ್ these are the header files. This is the, as we did in the, you have learned already in the first year, void main, declaration section ಅಂತ ಗೊತ್ತು, ಇವೆಲ್ಲ ಪ್ರೋಗ್ರಾಮ್ಸ್ ಬಗ್ಗೆ ನಿಮಗೆ ಐಡಿಯಾ ಆಲ್ರೆಡಿ ಇದೆ ಹೇಳಿದೀನಿ. ಸೊ ಅದೇ ರೀತಿ ಇಲ್ಲಿ ಕೂಡ ಸೇಮ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಸಿ ಇನ್ ಸಿ ಔಟ್ ಅಂತ ಯೂಸ್ ಮಾಡ್ತಾ ಇದೀವಿ. ಸೊ ಅದೇ ರೀತಿಯಲ್ಲಿ ಪ್ರೋಗ್ರಾಮ್ಸ್ ನ ಇಂಪ್ಲಿಮೆಂಟೇಷನ್ಸ್ ನಾನು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಬರ್ತಾ ಎಲ್ಲ ಅಲ್ಗಾರಿದಮ್ಸ್ ಇರೋದ್ರಿಂದ ನೀವೇನ್ ಮಾಡಬೇಕು, ರೀಡಿಂಗ್ ಮಾಡಬೇಕು ಎಲಿಮೆಂಟ್ಸ್ ನ. ಎಲಿಮೆಂಟ್ಸ್ ಅಂದ್ರೆ ಅರ್ಥ ಏನು, 10 20 30 40 50 ಅಂದ್ರೆ ಅರ್ಥ ಏನು, ಈ ಎಲಿಮೆಂಟ್ ಇವೆಲ್ಲ ಎಲಿಮೆಂಟ್ಸ್ ನ ಟೋಟಲ್ ಎಷ್ಟು ಅದು 1 2 3 4 5 ಎಲಿಮೆಂಟ್ಸ್ ಆಗುತ್ತಾನೆ. 5 ಎಲಿಮೆಂಟ್ಸ್ ನ ನಾನು ಎಲಿಮೆಂಟ್ ಸ್ಟಾರ್ಟಿಂಗ್ ಎಷ್ಟು ಕೊಟ್ಟಿರ್ತೀರಿ, f that is n is equal to 5 ಅಂತ ಕೊಟ್ಟಿರ್ತೀರಿ. f i is equal to ಈ 5 ಅಂತ ಕೊಟ್ಬಿಟ್ಟು ಸೈಜ್ ಇದು, ಅಂದ್ರೆ ನೀವು ಎಷ್ಟು ಎಲಿಮೆಂಟ್ ನಂಬರ್ಸ್ ಹಾಕಬೇಕು ಅನ್ನೋದು ಸೈಜ್ ಕೊಟ್ಟಿರ್ತೀರಿ. ಆ ಸೈಜ್ ತಕ್ಕಂಗೆ ಎಲಿಮೆಂಟ್, ಸಪೋಸ್ ನಾನು ಏನಾದರೂ ಇಲ್ಲಿ 60 ಅಂತ ಎಂಟ್ರಿ ಮಾಡಿದ್ರೆ 60 ನಲ್ ಅಲ್ಲಿ ಆಗುತ್ತೆ, ರೀಡ್ ಆಗೋದಿಲ್ಲ ವ್ಯಾಲ್ಯೂ, ಸ್ಟೋರೇಜ್ ಆಗುತ್ತೆ ಬಟ್ ಡಿಸ್ಪ್ಲೇ ಆಗೋದು. ಬಿಕಾಸ್ ಸೈಜ್ ಇಸ್ 5 ಅಂತ ಕೊಟ್ಟಿರ್ತಾರೆ. ಈ ಎಲಿಮೆಂಟ್ ಯಾವಾಗಲೂ ಸ್ಟಾರ್ಟ್ ಆಗೋದು ಫ್ರಮ್ i is a of 0, a of 1, a of 2, a of 3, a of 4. ಈ ರೀತಿಯಾಗಿ ಡಾಟಾ ಅಲಾಟ್ಮೆಂಟ್ ಆಗ್ತಾ ಇರುತ್ತೆ ಮೆಮೊರಿಯಲ್ಲಿ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದ್ದು ಇಂಪಾರ್ಟೆಂಟ್. ಇದು ಇನ್ಪುಟ್ ಆಯಿತು ಅಂತಂದ್ರೆ ಅದನ್ನೇ ಇಲ್ಲಿ ಕೊಟ್ಟಿದ್ದೀನಿ ಫಾರ್ ಲೂಪ್ ಅಲ್ಲಿ. ಇದನ್ನ ನೀವು ಔಟ್ಪುಟ್ ಮಾಡಬೇಕು ಅಂತಂದ್ರೆ ಸೇಮ್ ಕಾನ್ಸೆಪ್ಟ್, ಸೇಮ್ ಫಾರ್ಮುಲಾ. ಇಲ್ಲಿ ಸಿ ಅಂತ ಬರುತ್ತೆ, ಹಾಗೆ ಸಿ ಔಟ್ ಅಂತ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಕೊಳ್ಳಿ. 10 20 30 40 50 ಅಂತ ಕೊಡ ಔಟ್ಪುಟ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೇಮ್ ಥಿಂಗ್ ಹ್ಯಾಸ್ ಬಿನ್ ಡಿಸ್ಪ್ಲೇಡ್, ಬಟ್ ಇಲ್ಲಿ ಯೂಸ್ ಮಾಡಬೇಕಾಗಿದ್ದು ಸೇಮ್ ಮೆಥಡ್. ಇಲ್ಲಿ ನೋಡಿ i is equal to 0, i less than n, i plus plus, n is equal to ಎಷ್ಟು ಅಂತ ಎಷ್ಟು ಕೊಟ್ಟಿದ್ದೀರಿ ಇಲ್ಲಿ, i is equal to n is equal to 5 ಅಂತ ಕೊಟ್ಟರೆ 5 ಅಂತ ಕೊಟ್ಟರೆ ಅಂದ್ರೆ 0 to 5 ಅಂತ ಅರ್ಥ ಆಯ್ತಾ. 0 to 5 ಅಂತ ತಕ್ಷಣ ಅಪ್ ಟು i ಅಂತ ಎಷ್ಟಿದೆ ಇಲ್ಲಿ 0, 0 less than 5 ಆಗೋವರೆಗೂ ಕಂಡೀಷನ್ ಟ್ರೂ
ಡಾಟಾ ಏನಾಗುತ್ತೆ ಎಲಿಮೆಂಟ್ಸ್ ರೀಡ್ ಆಗ್ತಾ ಹೋಗ್ತಾ ಇರುತ್ತೆ. ರೀಡ್ ಆದ ತಕ್ಷಣ ಡಾಟಾ ಸ್ಟೋರ್ ಆಗಬೇಕು, ಲಾಸ್ಟ್ ಎಲಿಮೆಂಟ್ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಸಿ ಔಟ್ ಅಂತ ಹೇಳಿ ನಾವು ಯೂಸ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಈ ವಿಡಿಯೋ ನಿಮಗೆ ಅಲ್ಗಾರಿದಮ್ಸ್ ಮತ್ತೆ ಒಂದು ಪ್ರೋಗ್ರಾಮ್ ಮಾತ್ರ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿಕ್ಕೆ. ನೆಕ್ಸ್ಟ್ ಕ್ಲಾಸಲ್ಲಿ ಅಗೇನ್ ವಿಲ್ ಗೋ ಫಾರ್ ಲೀನಿಯರ್ ಸರ್ಚ್ ಅಂತ ಬರುತ್ತೆ, ಅಗೇನ್ ಬೈನರಿ ಸರ್ಚ್ ಅಂತೆಲ್ಲ ಬರ್ತಾ ಇರುತ್ತೆ. ಸ್ವಲ್ಪ ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಿಧಾನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಟ್ರೈ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿಕ್ಕೆ. ಏನಾದರೂ ಡೌಟ್ ಇತ್ತಂದರೆ ಇಮಿಡಿಯೇಟಾಗಿ ಕಮೆಂಟಲ್ಲಿ ಆದ್ರೆ ಹಾಕಿ, ಅಥವಾ ನನಗೆ ಇನ್ಫಾರ್ಮೇಷನ್ ಆದರೂ ಕೊಟ್ಟರೆ ಯು ವಿಲ್ ಸಾರ್ಟ್ ಔಟ್ ದ ಥಿಂಗ್ಸ್. ಓಕೆ ದೆನ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್.